ಡಾಂಬರೀಕರಣ ಹಾಗೂ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿ ಪ್ರತಿಭಟನೆ. ಅಫ್ಜಲ್ಪುರ ರೈತರ ಬೆಳೆ ಪರಿಹಾರ, ರಸ್ತೆ ಡಾಂಬರೀಕರಣ, ವಿದ್ಯಾರ್ಥಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಬಸ್ಸಿನ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿ ಕರ್ನಾಟಕ ಯುವಶಕ್ತಿ ರೈತ ಮಕ್ಕಳ ಮಹಾಶಕ್ತಿ ಒಕ್ಕೂಟದಿಂದ ಚೌಡಾಪುರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ಸಂಸ್ಥಾಪಕ ಅಧ್ಯಕ್ಷ ಅವ್ವನಗೌಡ ಪಾಟೀಲ್, ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಹಸರಗೊಂಡಗಿ ಹಾಗೂ ಬಂದ್ರವಾಡ ಗ್ರಾಮದಿಂದ ಸಾಗನೂರ, ಉಮ್ಮರ್ಗಿ, ತಾಕಳಿ, ಕಿರಸಾವಳಗಿ ಗ್ರಾಮದವರೆಗೆ ಸುಮಾರು 2 ವರ್ಷದಿಂದ ರಸ್ತೆಯಲ್ಲಿ ಗುಂಡಿಗಳು ಬಿದ್ದು ಅನೇಕ ಅಪಘಾತಗಳಾಗಿ ಸಾವು ನೋವುಗಳಾಗಿದ್ದು ಮತ್ತು ಜೂನ್ ತಿಂಗಳ ಮೊದಲನೇ ವಾರದಿಂದ ಶಾಲಾ ಕಾಲೇಜುಗಳು ಪ್ರಾರಂಭವಾಗಿರುತ್ತವೆ ಹಾಗೂ ರೈತರು ಜೋರಾಗಿ ಮುಂಗಾರು ಬಿತ್ತನೆಗಳ ಕಾರ್ಯದಂತೆ ಇನ್ನಿತರ ಚಟುವಟಿಕೆಗಳು ನಡೆದಿದ್ದು ಕಾರಣ 2 ತಿಂಗಳಿನಿಂದ ಎಲ್ಲಾ ಗ್ರಾಮಗಳಿಗೆ ಬರಬೇಕಾದ ಬಸ್ಸು ಬಂದಿರುವುದಿಲ್ಲ. ಕೆಕೆಆರ್ಟಿಸಿ, ಡಿಟಿಒ ಹಾಗೂ ಡಿಪೋ ಮ್ಯಾನೇಜರ್, ಬಸ್ ಚಾಲಕ ಇವರುಗಳಿಗೆ ಅನೇಕ ಗ್ರಾಮಸ್ಥರು, ಮುಖಂಡರು, ಸಮಾಜ ಸೇವಕರು ಮನವಿ ಮಾಡಿದರೂ ಕಡಾಖಂಡಿತವಾಗಿ ಬರುವುದಿಲ್ಲ. ನಿಮ್ಮ ರಸ್ತೆಗಳಿಂದ ನಮ್ಮ ಬಸ್ಗಳು 2 ದಿನಕ್ಕೊಮ್ಮೆ ರಿಪೇರಿ ಮಾಡಿಸುತ್ತಿದ್ದು ಮೊದಲು ರಸ್ತೆ ಮಾಡಿಸಿ, ಇಲ್ಲವಾದರೆ ಬಸ್ ಬರುವುದಿಲ್ಲವೆಂದು ಹೇಳುತ್ತಿರುವುದರಿಂದ ನಮ್ಮ ಭಾಗದ ವಿದ್ಯಾರ್ಥಿಗಳ ಅಭ್ಯಾಸ ಸಂಪೂರ್ಣ ಕುಂಠಿತವಾಗುತ್ತಿದೆ. ಅದಲ್ಲದೆ ರೈತರ ಮುಂಗಾರು ಬಿತ್ತನೆ ಕಾರ್ಯಗಳಿಗೆ ತೊಂದರೆಯಾಗಿರುತ್ತದೆ ಹಾಗೂ ತೆಗ್ಗಳ್ಳಿ, ಸಿರಸಗಿ ಗ್ರಾಮದ ಮಧ್ಯ ಇರುವ ಹಳ್ಳ ಮಳೆಗಾಲದಲ್ಲಿ ತುಂಬಿ ಅನೇಕ ರೀತಿ ಅನಾಹುತಗಳಾಗಿದ್ದು ಮತ್ತು ರಸ್ತೆ ಸಂಪರ್ಕ ಬಂದ್ ಆಗುವುದರಿಂದ ಕೂಡಲೇ ಸೇತುವೆ ನಿರ್ಮಾಣ ಮಾಡಬೇಕು. ಇದರೊಂದಿಗೆ ಮುಂಗಾರು ಕೃಷಿ ಚಟುವಟಿಕೆ ಪ್ರಾರಂಭವಾಗಿರುವುದರಿಂದ ರೈತರಲ್ಲಿ ಹಣ ಇಲ್ಲದ ಕಾರಣ ರೈತರಿಗೆ ಬರಬೇಕಾದ ಬೆಳೆ ಪರಿಹಾರ ಕೊಟ್ಟರೆ ಹೆಚ್ಚಿನ ಅನುಕೂಲವಾಗುತ್ತದೆ ಎಂದರು. ಮಾನ್ಯ ಶಾಸಕರ ಸುಪುತ್ರ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಕೆಪಿಸಿಸಿ ಸದಸ್ಯ ಅರುಣಕುಮಾರ ಪಾಟೀಲ್, ನಿಮ್ಮ ಗ್ರಾಮದಿಂದ ನಮಗೆ ಮತ ಬಂದಿರುವುದಿಲ್ಲ, ನಿಮಗ್ಯಾಕೆ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ಎಂದು ಉಡಾಫೆ ಮಾತುಗಳನ್ನಾಡುತ್ತಿರುವುದು ಸರಿಯಲ್ಲ. ಕೂಡಲೇ ಮಾನ್ಯ ಶಾಸಕರು ನಮ್ಮ ಭಾಗಕ್ಕೆ ತಾವು ಖುದ್ದು ಬಂದು ಪರಿಸ್ಥಿತಿಯನ್ನು ಅವಲೋಕಿಸಿ ಪರಿಹಾರ ನೀಡಬೇಕು ಎಂದರು. ಪ್ರತಿಭಟನೆ ಬಿಸಿ ತಾರಕಕ್ಕೇರುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಗಾಣಗಾಪುರ ಪೊಲೀಸರು ಹಾಗೂ ತಾಲೂಕು ದಂಡಾಧಿಕಾರಿಗಳು ಪ್ರತಿಭಟನಾಕಾರರಿಗೆ ಮನವೊಲಿಸಿ ಮನವಿ ಪತ್ರ ಸ್ವೀಕರಿಸಿದರು. ಪ್ರತಿಭಟನೆಯಿಂದ ಕೆಲಕಾಲ ಸಂಚಾರ ಅಸ್ತವ್ಯಸ್ತವಾಯಿತು. ಸಂದರ್ಭದಲ್ಲಿ ದಾನಮ್ಮ ಜಾಲಿಹಾಳ, ತಾಲೂಕು ಅಧ್ಯಕ್ಷೆ ಅಫ್ಜಲ್ಪುರ, ಯಲ್ಲಪ್ಪ ರಾಮಗ, ದಿಗಂಬರ ಕಾಡಪ್ಪಗೋಳ, ಮಾರಿಯಾ ರಾಣಿ, ಶಾಮರಾವ್ ಸಿ ದೋಡಯಾನಿ, ಸಂಕೋಚನ ಸಂಜು ಕುಲಕರ್ಣಿ, ಕಾತಿನಾಥ ಚಕ್ರ, ಕುಪೇಂದ್ರ ಎಂ, ಪೂಜಾರಿ ಗ್ರಾಮ ಘಟಕ ಸಂಗಾಪುರ, ನಿಂಗಣ್ಣ ವಳಕಟ್ಟಿ, ಅದಾನಂದ ಏನೋ, ಅಷ್ಟು ದೇವರಮಣಿ, ನಾಗಣ್ಣ ಕರಪ್ಟಿಂಗೋಳ, ಮಹೇಶ ಸಾಹು ಸರಡಗಿ, ಆಳನ್ನ ಬಂಡಿ, ನೂರಂದ ಎಸ್ ಸೂರ್ಯಕಾಂತ ಎಂ, ಭೀಮಾಭಾಯಿ ಆರ್ ಕವಲಗಿ, ಉಮೇಶ ಆರ್ ಪಾಟೀಲ್, ಯಲ್ಲಪ್ಪ ರಮಗ, ದಿಗಂಬರ್ ಕಾಡಪ್ಪಗೋಳ, ಪಾರ್ವತಿ ಗಂಡ ಮರೆಪ್ಪ, ಕಲ್ಯಾಣಿ ಡಿ ತಳವಾರ, ರಾಮ ಹರಗಿ, ಆನಂದ ಜಿ ಪಾಟೀಲ್, ಗ್ರಾಮ ಘಟಕ ಉಮ್ಮರ್ಗಿ ಸೇರಿದಂತೆ ಅನೇಕ ಗಣ್ಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ನಮ್ಮ ಅಫ್ಜಲ್ಪುರ ತಾಲೂಕಿನ ರೈತರು ಸಾಗನೂರು, ಉಮ್ಮರ್ಗಿ, ಟಾಕಳಿ, ಕಿರಸಾವಳಗಿ, ತೆಗ್ಗಳ್ಳಿ, ಚಿನಮಳ್ಳಿ, ಹಸರಗೊಂಡಗಿ, ಸಿರಸಗಿ, ಸಂಗಾಪುರ್, ಬಂದರವಾಡ, ಚೌಡಾಪುರ ಅನೇಕ ಗ್ರಾಮಗಳು, ಅಫ್ಜಲ್ಪುರ ತಾಲೂಕಿನ ಅನೇಕ ಗ್ರಾಮದಲ್ಲಿ ಇವತ್ತಿನ ದಿವಸ ಮೂಲಭೂತ ಸೌಕರ್ಯಗಳೇ ಇಲ್ಲ. ಅದರಲ್ಲೂ ಅಫ್ಜಲ್ಪುರ ತಾಲೂಕಿನ ರೈತರಿಗೆ ಸರ್ಕಾರ ಕೊಡಬೇಕಾದಂತ ಬೆಳೆ ಪರಿಹಾರ ಸುಮಾರು 25% ಜನರಿಗೆ ಮಾತ್ರ. ಇವತ್ತು ಸುಮಾರು ಅಫ್ಜಲ್ಪುರ ತಾಲೂಕಿನ 25% ರೈತರಿಗೆ ಬೆಳೆ ಪರಿಹಾರ ಕೊಟ್ಟು 75% ರೈತರಿಗೆ ಬೆಳೆ ಪರಿಹಾರ ಕೊಡದೆ ಇವತ್ತಿನ ದಿವಸ ಸರ್ಕಾರ ವಂಚನೆ ಮೋಸ ಮಾಡ್ತಾ ಇದೆ. ಅದಲ್ಲೇ ಸುಮಾರು 1.5 ತಿಂಗಳಿಂದ ಸಾಗನೂರು, ಉಮ್ಮರ್ಗಿ, ಟಾಕಳಿ ಗ್ರಾಮಕ್ಕೆ ಮತ್ತು ಆ ಭಾಗದ ಅನೇಕ ಗ್ರಾಮಗಳ ವಿದ್ಯಾರ್ಥಿಗಳು ಇವತ್ತಿನ ದಿವಸ 1.5 ತಿಂಗಳಿನಿಂದ ಕೂಡ ಅವರ ಅಭ್ಯಾಸ ಕುಂಠಿತವಾಗಿದೆ. ಆ ಕಡೆ ಶಾಸಕರ ಗಮನವಿಲ್ಲ, ಆ ಕಡೆ ಜನಪ್ರತಿನಿಧಿಗಳ ಗಮನ ಇಲ್ಲ.
ಆ ಕಡೆ ಅಧಿಕಾರಿಗಳ ಗಮನ ಇಲ್ಲ. ಇದಕ್ಕೆ ನೇರ ಹೊಣೆ ಸರ್ಕಾರವೇ ಅಂತಕ್ಕಂಥ ಆರೋಪವನ್ನು ನೇರವಾಗಿ ವಾಹಿನಿಗಳ ಮೂಲಕ ಮಾಡ್ತೀನಿ. ಅದಲ್ಲದೆ ನಮ್ಮ ರೈತರ ಮಕ್ಕಳು ಇವತ್ತು ಏನೋ ಅಲ್ಪ ಸ್ವಲ್ಪ ವಿದ್ಯಾಭ್ಯಾಸ ಕಲಿತಾರೆ. ಅದಕ್ಕೂ ಕೂಡ ಇವತ್ತು ಸ್ಥಳೀಯ ಜನಪ್ರತಿನಿಧಿಗಳು ಸ್ಥಳೀಯ ಅಧಿಕಾರಿಗಳು ಅದಕ್ಕೂ ಕೂಡ ಕುಂಠಿತವಾಗಲು ಕಾರಣರಾಗಿದ್ದಾರೆ. ಕಾರಣ ಸುಮಾರು 2 ವರ್ಷಗಳಿಂದ ಹಸುರುಗುಂಡಿಗೆ ಮತ್ತು ಬಂದ್ರವಾಡ ನಿಂತು ಹೋಗ್ತಕ್ಕಂಥ ರಸ್ತೆ, ಒಳ ರಸ್ತೆ, ಸಾಗನೂರವರೆಗೂ ಉಮ್ಮೂರಿಗೆ ಟಕ್ಕಳಿಕೆವರೆಗೂ ಹೋಗ್ತಕ್ಕಂಥ ರಸ್ತೆ ಸುಮಾರು 2 ವರ್ಷಗಳಿಂದ ಗುಂಡಿಗಳು ಬಿದ್ದು ಅನೇಕ ಅನಾಹುತಗಳಾಗಿವೆ, ಅನೇಕ ಅಪಘಾತಗಳಾಗಿವೆ. ಇದಕ್ಕೆ ಕಾರಣ ಯಾರು? ನೇರವಾಗಿ ಆರೋಪಿಸ್ತೀನಿ, ಸ್ಥಳೀಯ ಶಾಸಕರು, ಸ್ಥಳೀಯ ತಾಲೂಕಾ ಆಡಳಿತ ಕಾರಣ ಅಂತ ಹೇಳಿ. ಯಾಕಪ್ಪ ಅಂದ್ರೆ ಆ ಭಾಗದಲ್ಲಿ ಆ ರಸ್ತೆ ಗುಂಡಿಗಳು ಮುಚ್ಚಕ್ಕಾಗಿಲ್ಲ, ಆ ಡಾಂಬರೀಕರಣ ರಸ್ತೆ ಮಾಡ್ಲಿಕ್ಕಾಗಿಲ್ಲ. ಈಗ ಆ ಭಾಗದಲ್ಲಿ ಅನೇಕ ಅನಾಹುತಗಳಾಗಲಿಕ್ಕೆ ಕಾರಣ ಸ್ಥಳೀಯ ಶಾಸಕರು, ಸ್ಥಳೀಯ ಅಧಿಕಾರಿಗಳ ಕಾರಣ ಅಂತಕ್ಕಂಥ ಮಾತನ್ನ ಈ ವಾಹಿನಿಗಳ ಮೂಲಕ ಹೇಳ್ತೀನಿ. ಕೂಡಲೇ ಬಂದರವಾಡ ಹಸರಗುಂಡಿ ಗ್ರಾಮದಿಂದ ಏನು ಉಮ್ಮರ್ಗಿ ಟಕ್ಕಳಿಕೆ ಸಾಗನೂರವರೆಗೂ ಡಾಂಬರೀಕರಣ ರಸ್ತೆ ಮಾಡಲೇಬೇಕು. ಮತ್ತು ಸಿರಿಸ್ಗಿ ತೆಗ್ಗಳ್ಳಿ ಮಧ್ಯೆ ಏನು ಮಳೆ ಬಂದ್ರ ಆ ಕಡೆ ಸಂಪರ್ಕ ಬಂದಾಗ್ತದ, ಅಲ್ಲಿ ಸೇತುವೆ ನಿರ್ಮಾಣ ಮಾಡಬೇಕು. ಅದಲ್ಲೇ ನಾವು ಕಾಲಾನುಕಾಲದಿಂದ ನೋಡ್ಲಕತ್ತೀವಿ. ಇವತ್ತಿನ ದಿವಸ ಅಫಜಲ್ಪುರ್ ನಿಂತ ನಾವು ಈ ಕಡೆ ಚೌಡಾಪುರ, ಚಿಣಮಗೇರಿ ಒಳಗ್ ಬರ್ತಕ್ಕಂಥ ಚಿನ್ನಮಳ್ಳಿ, ಸಾಗನೂರ ಒಂದೇ ಒಂದು ಬಸ್ ಕೂಡ ಬಂದಿಲ್ಲ. ಯಾಕೆ ಬಂದಿಲ್ಲ? ನಾ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಕೇಳ್ತೀನಿ. ಇವತ್ತ ಯಾಕ ಆ ಭಾಗದ ಜನರು ತಾಲೂಕಿನವರಲ್ವಾ? ಆ ಭಾಗದ ರೈತರು ತಾಲೂಕಿನವರಲ್ವಾ? ಆ ಭಾಗದ ವಿದ್ಯಾರ್ಥಿಗಳು ತಾಲೂಕಿನವರಲ್ವಾ? ಶಾಸಕರ ಪುತ್ರ ಹೇಳ್ತಾರಂತೆ ನಿಮ್ಮ ಭಾಗದಿಂದ ನಮಗೆ ಮತಗಳೇ ಬಂದಿಲ್ಲ. ಮಿಸ್ಟರ್ ಅರುಣ್ ಕುಮಾರ್ ಪಾಟೀಲ್ ಅವರೇ, ನಿಮಗ ಅಫಜಲ್ಪುರ್ ತಾಲೂಕಿನಲ್ಲಿ ಸಾಗನೂರ, ಚಿನ್ನಮಳ್ಳಿ, ಹಸುರುಗುಂಡಿಗೆ, ಉಮ್ಮೂರಿಗೆ, ಟಕ್ಕಳಿಕೆ ಅವ, ಕಿರ್ಸಾವಳಿಗೆ ಅವ ಗ್ರಾಮಗಳ ಅವ ಅಂತ ಗೊತ್ತಿಲ್ಲ. ಇವತ್ತಿನ ದಿವಸ ಸುಮಾರು 1.5 ತಿಂಗಳಿಂದ ನಮ್ಮ ಸಾಗನೂರ, ಟಕ್ಕಳಿಕೆ, ಉಮ್ಮೂರಿಗೆ ವಿದ್ಯಾರ್ಥಿಗಳು, ರೈತರು ರಸ್ತೆ ಇಲ್ಲದೆ ಬಸ್ಗಾಗಿ ಪರದಾಡ್ತಾ ಇದಾರ. ಇವತ್ತ KSRTC DC ಅವರಾಗ್ಲಿ, DTO ಅವರಾಗ್ಲಿ ಇವತ್ತ ಹಾರಿಕೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಯಾಕೆ ಸ್ವಾಮಿ? ನಾವು ರಾಜ್ಯದ 15 ಕಂತುಗಳ ಹೆಸರು ಹೇಳ್ತೀರಿ ಸರ್. ನಿಮಗೆ ಗೊತ್ತಿಲ್ವಾ ಇಲ್ಲಿವರೆಗೂ ನಮ್ಮ ರೈತರು, ಎಷ್ಟೋ ರೈತರು ಮರಣ ಹೊಂದಿದಾರ. ಕಾರಣ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕಾರಣ ಏನು? ಬೆಳೆಗೆ ಸರಿಯಾದ ಪರಿಹಾರ ಇಲ್ಲ, ಬೆಳೆಗೆ ಸರಿಯಾದ ಬೆಲೆಗಳಿಲ್ಲ. ಅದರಲ್ಲೂ ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸ ಕಡಿತಗೊಳಿಸ್ತೀವಪ್ಪ ಅಂತಂದ್ರ ನೀವು ಯಾವ ಆಡಳಿತ ಮಾಡ್ತೀರಿ? ಯಾವ ರೀತಿ ಜನಪ್ರತಿನಿಧಿಗಳಿದ್ದೀರಿ? ನಾಚಿಕೆ ಆಗ್ಬೇಕು. ಮಾನ್ಯ ಶಾಸಕರೇ, ಇವತ್ತಿನ ದಿವಸ ನೀವು 5 ವರ್ಷಕ್ಕೊಮ್ಮೆ ಆಡಳಿತವನ್ನ ಕೈಯಲ್ಲಿ ಹಿಡಿತೀರಿ. ಚುನಾವಣೆ ಬಂದಾಗ ರೈತರೇ, ವಿದ್ಯಾರ್ಥಿಗಳೇ, ಮತದಾರರೇ, ನೀವೇ ನಮ್ಮ ತಾಯಿ ತಂದೆ ಅಂತ ಹೇಳ್ತೀರಿ. ಅದು ನೀವು ಗೆದ್ದು ಬಂದ ಬಳಿಕ ಅದೇ ವಿದ್ಯಾರ್ಥಿಗಳನ್ನ, ಅದೇ ರೈತರನ್ನ, ಅದೇ ತಾಲೂಕಿನ ಜನರನ್ನ ಕಾಲ ಕಸಕ್ಕಿಂತ ಕಡೆಗೆ ನೋಡ್ತೀರಿ. ಕೂಡಲೇ ಶಾಸಕರೇ, ನಮ್ಮ ಭಾಗಕ್ಕೆ ಅಭಿವೃದ್ಧಿ, ರಸ್ತೆ ಅಭಿವೃದ್ಧಿ ಆಗ್ಬೇಕು, ಮೂಲಭೂತ ಸೌಕರ್ಯಗಳಾದ ನೀರಿನ ವ್ಯವಸ್ಥೆ ಆಗ್ಬೇಕು. ಒಂದ್ ವೇಳೆ ಕೂಡಲೇ ಎಲ್ಲಾ ವ್ಯವಸ್ಥೆ ಮಾಡದೆ ಹೋದ್ರೆ ನೀವು ರಾಜೀನಾಮೆ ಕೊಟ್ಟು ಮನೆಗಳ್ರಿ ಅಂತಕ್ಕಂಥ ಮಾತನ್ನ ಈ ವಾಹಿನಿಗಳ ಮೂಲಕ ಹೇಳ್ತೀನಿ. ಹೌದು, ಇವತ್ತಿನ ದಿನ ನಮ್ಮ ಅಫಜಲ್ಪುರ ತಾಲೂಕಿನಲ್ಲಿ
ಪ್ರಸಿದ್ಧವಾದ ದೇವಸ್ಥಾನಗಳಿದೆ. ಗತ್ತರಿಗೆ ಆಗಿರ್ಬೋದು, ದೇವರ ಗಣಗಾಪುರ ಆಗಿರ್ಬೋದು, ಶ್ರೀಶೈಲ 2ನೇ ಶ್ರೀಶೈಲ ಕರೆಸ್ತಕ್ಕಂಥ ಚಿನಮಳ್ಳಿ ಆಗಿರ್ಬೋದು, ಅನೇಕ ದೇವಸ್ಥಾನಗಳಿಗೆ ಇವತ್ತ ಹೊರ ರಾಜ್ಯಗಳಿಂದ ಜನರು ಬಂದು ದರ್ಶನವನ್ನು ಪಡೆದು ಇವತ್ತು ಪುನೀತರಾಗ್ತಾರ. ಅಂತಲ್ಲಿ ಅದಕ್ಕೆ ಕಾರಣ ತಾಲೂಕಾ ಆಡಳಿತ ಮತ್ತು ತಾಲೂಕಾ ಗ್ರಾಮ ಪಂಚಾಯಿತಿಗಳು ಕಾರಣ ಅಂತಕ್ಕಂಥ ಆರೋಪವನ್ನ ನೇರವಾಗಿ ಮಾಡ್ತೀನಿ. ಅಸ್ತವ್ಯಸ್ತ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರಾಗಲಿ ಅಲ್ಲಿರ್ತಕ್ಕಂಥ ಪಿಡಿಒಗಳಾಗಲಿ ಅದ್ರ ಬಗ್ಗೆ ಅಲಕ್ಷ್ಯ, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ, ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಇವತ್ತ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ದೇವಾಲಯಗಳಲ್ಲಿ ಮತ್ತು ಪ್ರಮುಖ ಗ್ರಾಮಗಳಲ್ಲಿ ಇವತ್ತಿನ ದಿವಸ ಅಸ್ತವ್ಯಸ್ತವಾಗಿ ಇವತ್ತಿನ ದಿವಸ ಅಭಿವೃದ್ಧಿಯಾಗಿದೆ. ಕೂಡ ನಮ್ಮ ತಾಲೂಕಿಗೆ ಯಾವುದೇ ರೀತಿ ಗಮನ ಹರಿಸ್ತಾ ಇಲ್ಲ. ಸರ್ಕಾರಕ್ಕೂ ಕೂಡ ನಾವು ಈ ಮುಖಾಂತರ, ವಾಹಿನಿಗಳ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತೇವೆ. ಒಂದು ವೇಳೆ ಸರ್ಕಾರ ಕೂಡಲೇ ಕಣ್ತೆರೆದು ನಮ್ಮ ತಾಲೂಕಿನ ಸಮಗ್ರ ಅಭಿವೃದ್ಧಿಗಾಗಿ ತಾವು ಅನುದಾನವನ್ನು ಬಿಡುಗಡೆ ಮಾಡಬೇಕು. ತಾಲೂಕಿನ ಶಾಸಕರ ಮುಖಾಂತರ ಆ ಅನುದಾನವನ್ನ ಸರಿಯಾಗಿ ನಮ್ಮ ತಾಲೂಕಿನ ಗ್ರಾಮ ಪಂಚಾಯಿತಿಗಳು ಬಳಸ್ಕೊಳ್ಬೇಕಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ.